ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರೈತ ಪರ ಸರ್ಕಾರ ಅಂತ ಹೇಳ್ಕೊಂಡೇ ಬಂದಿದೆ. ಅದೇ ರೈತರ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟ ಮಾತನ್ನ ಸಿದ್ದರಾಮಯ್ಯನವರ ಸರ್ಕಾರ ತಪ್ಪಿ ಬಿಡುತ್ತಾ ಅಥವಾ ತಪ್ಪಿ ಬಿಟ್ಟಾಗಿದೆಯಾ ಹೀಗನ್ನುವಂಥ ಪ್ರಶ್ನೆ. ಕಾರಣ ಏನು ಅಂತಂದ್ರೆ ಭೂ ಸ್ವಾಧೀನವನ್ನ ಕೈಬಿಟ್ಟು ಮತ್ತೆ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ಈಗ ಆಲ್ರೆಡಿ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಕಳೆದ ಜುಲೈ 15ನೇ ತಾರೀಕು ಭೂ ಸ್ವಾಧೀನವನ್ನ ಕೈಬಿಟ್ಟು ಘೋಷಣೆಯನ್ನ ಮಾಡಿತ್ತು. ಎಷ್ಟು 1777 ಎಕರೆ ಭೂ ಸ್ವಾಧೀನ ಅದನ್ನ ರಾಜ್ಯ ಸರ್ಕಾರ ಕೈಬಿಟ್ಟಿತ್ತು. ಭೂ ಸ್ವಾಧೀನ ವಿರುದ್ಧ 1200 ದಿನಗಳ ಹೋರಾಟವನ್ನ ರೈತರು ನಡೆಸಿದ್ರು. ಚನ್ನರಾಯಪಟ್ಟಣ ಸುತ್ತಮುತ್ತಲಿನ 13 ಹಳ್ಳಿಗಳ 1177 ಎಕರೆ ಭೂಮಿ. ಈ ಸಂಬಂಧ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಚನ್ನರಾಯಪಟ್ಟಣದಲ್ಲಿರುವಂತಹ ಎಕರೆ ಜಮೀನು 1771 ಕೈಬಿಟ್ಟಿತ್ತು. ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಟ್ಟಿತ್ತು. ಈಗ ಮತ್ತೆ ಸ್ವಾಧೀನ ಪಡ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಜೊತೆಗೆ ಹೋರಾಟಗಾರರ ಜೊತೆಗೆ ಸೇರಿದಂತಹ ಸಭೆ ಅಥವಾ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುವಂತಹ ಒಂದು ಮೀಟಿಂಗು ಅದೆಲ್ಲವೂ ಕೂಡ ಹಂತವಾಗಿ ವಿಫಲವಾಗ್ತಾನೆ ಬರ್ತಾ ಇತ್ತು. ಕೊಟ್ಟಂತ ಭರವಸೆಗಳನ್ನ ಈಡೇರಿಸುವಲ್ಲಿ ವಿಫಲವಾಯಿತು ರಾಜ್ಯ ಸರ್ಕಾರ ಅಂತ ಹೇಳಿ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇದೀಗ ಮತ್ತೆ ದರ ನಿಗದಿ ಕುರಿತಂತೆ ಸಭೆ ಕರೆದಿದೆ KIADB. ಹಾಗಾಗಿ ಮತ್ತೆ ಪ್ರತಿಭಟನೆ ಶುರುವಾಗಿದೆ. ಅಂದರೆ ಶುರು ಮಾಡೋದಾಗಿ ಅನ್ನದಾತರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಈಗ ಮತ್ತೆ ಹೋರಾಟವನ್ನು ಅವಮಾನಿಸುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಗೋಲಿಬಾರ್ ಅಂದ್ರೆ ನಮ್ಮ 4 ಜನ ಹುತಾತ್ಮರನ್ನು ರೆಡಿ ಇದ್ದೀವಿ. ಸ್ಪಷ್ಟವಾಗಿ 1 ಸಲ ಅಲ್ಲ 5 ಸಾರಿ ಕೂಗಿ ಹೇಳಿದ್ದಾರೆ. ಗುಟ್ಟಾಗಿ ಕಿವಿಲಿ ಹೇಳಿದ್ದಲ್ಲ, ಇದು ಸಾರ್ವಜನಿಕ ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಆದ್ರೆ ಅಯೋಗ್ಯರು KDB ಅವರು ಯಾಡಾಳ ಮತ್ತು ಬೋಕರೆ ಬಚ್ಚನಹಳ್ಳಿ ಗ್ರಾಮಕ್ಕೆ 430 ಸರ್ಕಾರದ ಅಧಿಕೃತ ಘೋಷಣೆ. ಸ್ವತಂತ್ರ ದಿನಾಚರಣೆ ದಿವಸ ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ಇವರು ಅಧಿಕೃತವಾಗಿ ಒಂದು ಘೋಷಣೆ ಮಾಡಿದ್ದಾರೆ. ಈ ಹಿಂದೆ ಸರ್ಕಾರದ ಅವಧಿಯಲ್ಲಿ ಕೈಗೊಂಡಿದ್ದಂತ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹಾಗೂ ಇತರೆ ಗ್ರಾಮಗಳ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಕೈಬಿಡಲು ನಿರ್ಧಾರ. ಮುಖ್ಯಮಂತ್ರಿಗಳು ಏನು ಅದು ಸ್ವಾತಂತ್ರ್ಯ ಬರಿಯ ಘೋಷಣೆಯಲ್ಲ, ಆಚರಣೆಯೂ ಹೌದು ಅಂತ ಹೇಳಿ ಭೂ ಗ್ಯಾರಂಟಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವಂತ ಅಧಿಕೃತ ಒಂದು ಪತ್ರ ಇದು. ಅದೇ ರೀತಿ ಜುಲೈ 15ನೇ ತಾರೀಕು ನಮ್ಮ ಎಲ್ಲ ರೈತರು ಮತ್ತು ರೈತ ಮುಖಂಡರುಗಳ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಇಡೀ ಸಚಿವ ಸಂಪುಟದ ಅನೇಕ ಜನ ಹಿರಿಯ ಸಚಿವರ ಸಮ್ಮುಖದಲ್ಲಿ, ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ವಿಧಾನಸೌಧದ ಪ್ರತಿಷ್ಠಿತ 3ನೇ ಮಹಡಿಯಲ್ಲಿ ಕುಳಿತು ನಾನು ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಕೈಬಿಟ್ಟಿದ್ದೇನೆ. ಸರ್ಕಾರದ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ದೇವನಹಳ್ಳಿ ಪ್ರತಿನಿಧಿ ರಾಮಾಂಜಿ ಫೋನ್ ಸಂಪರ್ಕದಲ್ಲಿ. ರಾಮಾಂಜಿ, ಭೂ ಸ್ವಾಧೀನವನ್ನ ಕೈಬಿಟ್ಟು ಮತ್ತೆ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿರೋದು ಯಾಕೆ? ಇದಕ್ಕೆ ಸರ್ಕಾರ ಕ್ಲಾರಿಫಿಕೇಶನ್ ಕೊಡೋದೇನು? ಇದಕ್ಕೆ ರೈತರು ಏನು ಹೇಳ್ತಾ ಇದ್ದಾರೆ ಅಂತ? ಶರತ್ ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಯ ಒಂದು 1777 ಎಕರೆ ಈ KIDBಗೆ ಏನಂತ ಸ್ವಾಧೀನ ಪಡಿಸೋದಕ್ಕೆ ಏನ್ ಮುಂದಾಗಿತ್ತು. ಕಳೆದ 1200 ದಿನಗಳಿಂದ ಅಲ್ಲಿನ ರೈತರು ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಯ ರೈತರು ಸಾಕಷ್ಟು 1200 ದಿನಗಳು ಹೋರಾಟ ಮಾಡಿದ್ರು. ಹೋರಾಟ ಅಂದ್ರೆ ಯಾವ ಸ್ವಾತಂತ್ರ್ಯ ದಿನಾಚರಣೆ ಆಗಿರೋದು ಅಂದ್ರೆ ಬೇರೆ ಬೇರೆ ರೀತಿಯಾದ ಉಗ್ರವಾದ ಹೋರಾಟ ಮಾಡಿದ್ರು. ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ರು. ಎಲ್ಲ ಹೋರಾಟದ ಪ್ರತಿಫಲವಾಗಿ ಕಳೆದ 1.5 ತಿಂಗಳ ಹಿಂದೆ ಜುಲೈ 15ನೇ ತಾರೀಕಿನ ನಂತರ ರಾಜ್ಯ ಸರ್ಕಾರ ಏನಂತಾರೆ ಈ 1777 ಎಕರೆ ಭೂ ಸ್ವಾಧೀನವನ್ನು ನಾವು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ ಅಂತೇಳಿ ರೈತರ ಮುಖಂಡರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿ ಏನಂತಾರೆ ನಾವು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿರ್ತಾರೆ. ಕಳೆದ 1.5 ತಿಂಗಳ ಹಿಂದೆ ಈ ಒಂದು ಘಟನೆ ಆಗಿದ್ದು. ಈಗೇನಂತಂದ್ರೆ ಮತ್ತೆ KIDB ಅವರು ಏನಂತಂದ್ರೆ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಬೆಲೆ ನಿಗದಿ ಸಭೆಯನ್ನ ಮಾಡಿದ್ದಾರೆ. 2 ಎಕರೆ ಅಂದ್ರೆ 2 ಗ್ರಾಮಗಳು ಆಡಾಳ ಮತ್ತು ಗೋಕೈ ಬಚ್ಚಳ್ಳಿ 439 ಎಕರೆಯನ್ನ ಮತ್ತೆ ಸ್ವಾಧೀನ ಪಡಿಸ್ಕೊಂಡಿದ್ದೇವೆ. ಈ ಒಂದು ಬೆಲೆ ನಿಗದಿ ಒಂದು ಸಭೆಯನ್ನ ಏರ್ಪಡಿಸಿದ್ದೇವೆ. ಈ ಒಂದು ಸಭೆಗೆ ಬರಬೇಕು ಅಂತೇಳಿ ಅಲ್ಲಿನ ರೈತರಿಗೆ ಏನಂತಂದ್ರೆ ನೋಟಿಸ್ ಕೊಟ್ಟಿದ್ದಾರೆ. ಏನಂತಂದ್ರೆ ಕೊಟ್ಟು ಏನಂದ್ರೆ ಮತ್ತೆ ಕಿತ್ಕೊಳ್ಳುವಂತ ಹುನ್ನಾರ ರಾಜ್ಯ ಸರ್ಕಾರದಿಂದ ನಡೀತಾ ಇದೆ. ಈ ಒಂದು ನಿರ್ಧಾರಕ್ಕೆ ಈಗ ಇಲ್ಲಿನ ರೈತರು ಮತ್ತೆ ಏನಂತಂದ್ರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಒಂದು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಮತ್ತು ಬೆಲೆ ನಿಗದಿ ಸಭೆಯಲ್ಲಿ ನಾವು ಅಲ್ಲಿ ಬಂದು ಪ್ರತಿಭಟನೆ ಮಾಡ್ತೇವೆ ಅಂತ
ಈಗಾಗಲೇ ಏನಂತಂದ್ರೆ ದೇವನಹಳ್ಳಿ ತಹಸೀಲ್ದಾರ್ ಮುಖಾಂತರ ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಓಕೆ, ಶರತ್. ಥ್ಯಾಂಕ್ ಯು ರಾಮಾಂಜಿ ಡೀಟೇಲ್ಸ್ಗಾಗಿ. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ರೈತ ಮುಖಂಡರಾದಂತಹ ಕಾರಹಳ್ಳಿ ಶ್ರೀನಿವಾಸ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್, ಸುಮಾರು 1200 ದಿನಗಳ ಹೋರಾಟ ಒಂದು ಕಡೆ ಫಲಶ್ರುತಿ ಸಿಕ್ತು ಅಂತ ಹೇಳಿ ಖುಷಿ ಇದ್ದಂತಹ ಸಂದರ್ಭದಲ್ಲಿ ಕೊಟ್ಟ ಮಾತು ತಪ್ಪಿಡ್ತಲ್ಲ ಸರ್ಕಾರ ಅನ್ನುವಂತ ಮಾತು ಬರ್ತಾ ಇದೆ. ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಟ್ಟು ಈಗ ಮತ್ತೆ ಭೂಸ್ವಾಧೀನ ಮಾಡೋಕ್ಕೆ ಮುಂದಾಗ್ತಾ ಇರೋದ್ರಿಂದಾಗಿ ಏನ್ ಹೇಳ್ತೀರಿ ನೀವು ಇದ್ರ ಬಗ್ಗೆ? ಈಗ ನೋಡಿ, ಸರ್ಕಾರ ಒಂದು ಕಡೆ ನಾನು ರೈತರ ಪರವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನ ತೋರ್ಪಡಿಸ್ಕೊಂಡಿದೆ. ಮತ್ತೆ ಇಡೀ ರಾಷ್ಟ್ರ ಸುದ್ದಿ ಆಗಿರುವಂತ ಈ ವಿಚಾರವನ್ನ ಸಿದ್ದರಾಮಯ್ಯನವರೇ ಎಲ್ಲ ರೈತರನ್ನ, ಹೋರಾಟಗಾರರನ್ನ ಕರೆದು ನಾನು ರೈತರ ಪರವಾಗಿ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನ ರದ್ದುಪಡಿಸ್ತೀನಿ ಅಂತ ಬಹಳ ಆತ್ಮವಿಶ್ವಾಸದಿಂದ ಬಹಳ ಘಂಟಾಘೋಷವಾಗಿ ಅವ್ರು ಹೇಳಿದಂತ ಮಾತು ಇವತ್ತು ಸಿದ್ದರಾಮಯ್ಯನವ್ರು ಹೇಳಿದಂತ ಮಾತು ನಡೆಯಲ್ ಬರ್ಲಿಲ್ವಲ್ಲ, ನುಡಿಯಲ್ ಬಂತು, ಅದು ನಡೆಯಲ್ ಬರ್ಲಿಲ್ಲ. ಅಂದ್ರೆ ಈ ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಮಾತುಗಿನ ಅಥವಾ ಆದೇಶಕ್ಕೂ ಇವತ್ತಿನ KDB ಅಧಿಕಾರಿಗಳು ಮನ್ನಣೆ ಕೊಡದೆ ಅವರು ತಾನೇ ಸಿದ್ದರಾಮಯ್ಯನವರಿಗಿಂತ ಅತಿ ಹೆಚ್ಚು ಮೇಲ್ ಸ್ಥಾನದಲ್ಲಿದ್ದೀವಿ ಅನ್ನೋ ರೀತಿಯಲ್ಲಿ ಇವತ್ತು KDB ಇಲಾಖೆ ನಡ್ಕತಾ ಇದೆ. ಇದಕ್ಕೆ ರೈತ ವಿರೋಧಿಯಾದಂತ ಈ KDB ಇದೆಯಲ್ಲ, ಇದು ಕೂಡ್ಲೆ ರದ್ದಾಗ್ಬೇಕು. ಮತ್ತೆ ಈ ಮಾಡಿರುವಂತ ತಪ್ಪು ಯಾರು ಮಾಡಿದಾರಲ್ಲ ಆ ಅಧಿಕಾರಿಗಳನ್ನ ಅವರನ್ನ ಕೂಡ್ಲೆ ವಜಾ ಮಾಡಿಸ್ಬೇಕು ಅಂತ ಒತ್ತಾಯ ಮಾಡ್ತಿದ್ದೇವೆ. ಮತ್ತು ಈ ಒಂದು ಧೋರಣೆಯ ವಿರುದ್ಧ ನಾವು 6ನೇ ತಾರೀಕು ಆ KDB ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಅದನ್ನ ವಿರೋಧಿಸ್ತೇವೆ ಮತ್ತು ಎಲ್ಲ ತ್ಯಾಗಕ್ಕೂ ನಾವು ತಯಾರಾಗಿದ್ದೀವಿ. ಈಗಾಗಲೇ ನಮ್ಮ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸ್ತೀವಿ ಅಂತಾನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈಗ ಲಾಸ್ಟ್ ಅಂದ್ರೆ ಜುಲೈ 15ನೇ ತಾರೀಕೆ ನಾವು ಕೈ ಬಿಡ್ತೀವಿ ಭೂಸ್ವಾಧೀನ ಪ್ರಕ್ರಿಯೆ ಅಂತ ಘೋಷಣೆ ಕೂಡ ಮಾಡಲಾಗಿರುತ್ತೆ. ಈಗ ಮತ್ತೆ ಅದನ್ನ ವಾಪಸ್ ತಗೊಂಡಿದ್ದು ಎಷ್ಟು ಸರಿ ಅಂತ ಈಗ ಓವರ್ ಆಲ್ ನಿಮ್ಮ ಹೋರಾಟದ ಬಗ್ಗೆ ಹೇಳ್ತಾ ಇದ್ರಿ. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ನಿಮ್ದು? ಹೌದೌದು, ನೋಡಿ, ಈಗ ಜುಲೈ 15ನೇ ತಾರೀಕು ಮುಖ್ಯಮಂತ್ರಿಗಳು ಸ್ವತಃ ಘೋಷಣೆ ಮಾಡಿರುವಂತದ್ದು ಇದು. ಅವತ್ತು ಇಡೀ ಕ್ಯಾಬಿನೆಟ್ಟಿನ ಬಹುತೇಕ ಹಿರಿಯ ಸಚಿವರುಗಳಲ್ಲಿದ್ರು, ಹಿರಿಯ ಅಧಿಕಾರಿಗಳಿದ್ರು. ಅಧಿಕೃತವಾಗಿ ವಿಧಾನಸೌಧದ 3ನೇ ಮಹಡಿಯಲ್ಲಿ ಘೋಷಣೆ ಮಾಡಿರುವಂತದ್ದು. ಇಂಥ ಘೋಷಣೆಯನ್ನ ಮಾಡಿ ನುಡಿದಂತೆ ನಡೀತೇವೆ ಅಂತ ಹೇಳ್ತಿದ್ದಂತ ಸರ್ಕಾರ ಇವತ್ತು ಅವರ ನುಡಿಗೂ ಮತ್ತು ನಡೆಗೂ ವ್ಯತ್ಯಾಸಗಳನ್ನ ಕಾಣ್ಬೋದಲ್ಲ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಇನ್ನೂ ಕಾಲ ಮಿಂಚಿಲ್ಲ. ದಯವಿಟ್ಟು ಈ ರೀತಿ ಆಗಿರುವಂತ ತಪ್ಪನ್ನ ಅದನ್ನ ಸರಿಪಡಿಸಿ ರೈತರಿಗೆ ನ್ಯಾಯ ಒದಗಿಸ್ತಾರೆ ಅನ್ನೋ ಭರವಸೆ ಇವತ್ತಿಗೂ ಇದೆ. ಬಹುಶಃ 6ನೇ ತಾರೀಕು ಒಳಗಡೆ ಏನಾದ್ರೂ ಅವ್ರು ಅದನ್ನ ಮಾಡದೆ ಹೋದ್ರೆ ನಮ್ಮ ಹೋರಾಟದ ಮತ್ತೊಂದು ಸ್ವರೂಪವನ್ನು ಈ ರಾಜ್ಯ ಕಾಣ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.